ಇನ್ನು ರಾಜ್ಯದ ಗ್ರಾಹಕರಿಗೆ ಕೆಎಂಎಫ್ನಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಂತ ಹೇಳಿದ್ರೆ ದರ ಕಮ್ಮಿ ಮಾಡ್ತಾ ಇದ್ದಾರೆ. GST ಕಡಿತ ಆಗಿದೆಯಲ್ಲ, ಅಫ್ಕೋರ್ಸ್ ಈಗ 22ನೇ ತಾರೀಕಿಂದ GST ಹೊಸ ದರಗಳು ಅನ್ವಯವಾಗುತ್ತೆ. ಸೊ ಹಾಗಾಗಿ ಎಲ್ಲ ರೇಟ್ಗಳು ಕೂಡ ದೈನಂದಿನ ವಸ್ತುಗಳು, ದಿನನಿತ್ಯ ಬಳಸುವಂಥ ವಸ್ತುಗಳು, ಇವುಗಳ ರೇಟ್ ಕೂಡ ಕಮ್ಮಿ ಆಗೋದ್ರಲ್ಲಿದೆ. ಸೊ ಹಾಗಾಗಿ ಹಾಲು ಮೊಸರಿನ ದರ ಮಾತ್ರ ಇಳಿಕೆ ಆಗಲ್ಲ, ಅದನ್ನು ಬಿಟ್ಟರೆ ಕೆಲವೊಂದಷ್ಟು ಉತ್ಪನ್ನಗಳು, ಸೊ ಅವುಗಳ ದರ ಕಮ್ಮಿ ಆಗುತ್ತೆ ಅನ್ನುವಂಥದ್ದನ್ನು KMF ಈಗಾಗಲೇ ಹೇಳಿದೆ. ಹಾಲಿನ ಉತ್ಪನ್ನಗಳ ದರವನ್ನು ಕೆಲವೊಂದು ಇಳಿಸ್ತಾರೆ, ಆದರೆ ಹಾಲು ಮತ್ತು ಮೊಸರು ದರ ಇಳಿಕೆ ಆಗಲ್ಲ. ಅದು ಬೇಸ್ಡ್ ಆನ್ ಬೇರೆ ರೀತಿಯಾಗಿ ನಡೆಯುತ್ತೆ, ನಿಮ್ಗೆ ಗೊತ್ತಿರುವಂಥ ವಿಚಾರನೇ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಒಕ್ಕೂಟಗಳು ಅದರ ನಿರ್ಧಾರವನ್ನು ಮಾಡುತ್ತೆ. ಸೊ ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಈ ಹಾಲಿನ ಉತ್ಪನ್ನಗಳಿವೆಯಲ್ಲ, ಫಾರ್ ಎಕ್ಸಾಂಪಲ್ ಈಗ 1 ಲೀಟ್ರ್ ಗುಡ್ ಲೈಫ್ ಹಾಲು, ಅದರ ದರ ಹಿಂದೆ ಏನಿತ್ತು ಅದರಲ್ಲಿ ಒಂಚೂರು ಮಾಡಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ. ತುಪ್ಪ ಹಳೆ ದರ 650 ರೂಪಾಯಿ ಇದ್ದಿದ್ದು ಈಗ 610 ರೂಪಾಯಿ ಆಗ್ಬೋದು, 40 ರೂಪಾಯಿ ಕಮ್ಮಿ ಆಗುತ್ತೆ. ಇನ್ನು ಬೆಣ್ಣೆ ಕೂಡ ಹಳೆ ದರ 305 ರೂಪಾಯಿ ಇದ್ದಿದ್ದು ಈಗ ಅದು ಕೂಡ ಕಮ್ಮಿಯಾಗಿ 286 ರೂಪಾಯಿ ಆಗುತ್ತೆ. ಈ ರೀತಿಯಾಗಿ ಕೆಲವೊಂದಷ್ಟು ರೇಟ್ಗಳು ಕೂಡ ಈಗ ವೇರಿ ಆಗ್ತಾ ಹೋಗುತ್ತೆ, ಕಮ್ಮಿ ಆಗುತ್ತೆ. ಇದು ಸಹಜವಾಗಿ ನಂದಿನಿ ಗ್ರಾಹಕರಿಗೆ ಗುಡ್ ನ್ಯೂಸ್. ಹಾಲು GST ಇಲ್ಲ, ಅದು ಹಾಗೆ ಮುಂದುವರಿಯುತ್ತೆ. ಈಗ ಹಾಲಿ ದರ ಏನಿದೆ ಮುಂದುವರಿಯುತ್ತೆ. ಮೊಸರಿಗೂ ಕೂಡ 5% GST ಇದೆ ಹಾಲಿ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದಕ್ಕೆ ಜಾಸ್ತಿನೂ ಮಾಡಿಲ್ಲ GST, ಕಡಿಮೆನೂ ಮಾಡಿಲ್ಲ. ಹಾಗಾಗಿ ಹಾಲು ಮತ್ತು ಮೊಸರು ಈ ಉತ್ಪನ್ನಗಳು ಈಗ ಹಾಲಿ ದರ ಏನಿದೆ ಅದೇ ಯಥಾವತ್ತಾಗಿ ಮುಂದುವರಿಯುತ್ತೆ. ಹಾಲು GST ಇಲ್ಲ, ಅದು ಹಾಗೆ ಮುಂದುವರಿಯುತ್ತೆ. ಈಗ ಹಾಲಿ ದರ ಏನಿದೆ ಮುಂದುವರಿಯುತ್ತೆ. ಮೊಸರಿಗೂ ಕೂಡ 5% GST ಇದೆ ಹಾಲಿ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದಕ್ಕೆ ಜಾಸ್ತಿನೂ ಮಾಡಿಲ್ಲ GST, ಕಡಿಮೆನೂ ಮಾಡಿಲ್ಲ. ಹಾಗಾಗಿ ಹಾಲು ಮತ್ತು ಮೊಸರು ಈ ಉತ್ಪನ್ನಗಳು ಈಗ ಹಾಲಿ ದರ ಏನಿದೆ ಅದೇ ಯಥಾವತ್ತಾಗಿ ಮುಂದುವರಿಯುತ್ತೆ.